ಹೇ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ನಮ್ಮ ಇವತ್ತಿನ ವಿಷಯ ಓರಲ್ ಸೆಕ್ಸ್ ಆಗಿರುತ್ತೆ. ವಿಷಯನ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿದು ಓರಲ್ ಸೆಕ್ಸ್ ಅಂತ ಹೇಳಿದರೆ ಕಪಲ್ಸ್ಗಳ ಮಧ್ಯೆ ನಡೆಯುವಂತಹ ಒಂದು ಓರಲ್ ಆ್ಯಕ್ಟಿವಿಟಿ ಆಗಿರುತ್ತೆ. ಇದರ ಕೆಲಸ ಏನು ಅಂತ ಹೇಳಿದರೆ ನಮ್ಮ ಮೂಡನ್ನ ಹೆಚ್ಚು ಮಾಡೋದು ಇದರ ಕೆಲಸ ಆಗಿರುತ್ತೆ. ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ನ ಹೈ ಮಾಡೋದು ಇದರ ಕೆಲಸ ಆಗಿರುತ್ತೆ. ಇದನ್ನು ಹೆಚ್ಚಾಗಿ ಬಿಫೋರ್ ಇಂಟರ್ಕೋರ್ಸ್ನ ಪ್ರಿಫರ್ ಮಾಡಲಿಕ್ಕೆ ಕೆಲವರು ಇಷ್ಟಪಡ್ತಾರೆ, ಇನ್ನು ಕೆಲವರು ಆಫ್ಟರ್ ಕೂಡ ಮಾಡ್ಕೋತಾರೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಲಿಪ್ ಅಥವಾ ನಮ್ಮ ಟಂಗಿಂದ ಅಪೋಸಿಟ್ ಜೆಂಡರ್ನ ಪ್ರೈವೇಟ್ ಪಾರ್ಟ್ನ ಲಿಕ್ ಮಾಡೋದು ಅಥವಾ ಸಕ್ ಮಾಡೋದು, ಟಂಗಿಂದ ಟಚ್ ಮಾಡೋದನ್ನ ನಾವು ಓರಲ್ ಸೆಕ್ಸ್ ಅಂತ ಹೇಳ್ತೀವಿ. ಹೀಗೆ ಮಾಡೋದ್ರಿಂದ ಇನ್ವಾಲ್ವ್ಮೆಂಟ್ ಹೆಚ್ಚಾಗಿ ನಿಮ್ಮ ಪಾರ್ಟ್ನರಿಂದ ಕಾಣಿಸುತ್ತೆ. ಇದು ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಿಮಗೆ ಕೊಡುತ್ತೆ. ಇನ್ನು ಮೊದಲನೇದಾಗಿ ಇದರಿಂದ ಪ್ರೆಗ್ನೆನ್ಸಿ ರಿಸ್ಕ್ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ಹಾಗೆ ಇದರಿಂದ STD ಬರುವಂಥ ಚಾನ್ಸಸ್ ಇರುತ್ತೆ. ಯಾವಾಗ ನಿಮ್ಮ ಪಾರ್ಟ್ನರ್ಗೆ STD ಇರುತ್ತೆ ಆವಾಗ ಮಾತ್ರ. ನೀವು ಒಂದೇ ಪಾರ್ಟ್ನರ್ ಜೊತೆ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದರೆ ಈ ಸಮಸ್ಯೆ ಕೂಡ ಇರಲ್ಲ. ಹಾಗಾಗಿ ಕೆಲವರು ತುಂಬಾ ಓರಲ್ ಸೆಕ್ಸ್ ಪ್ರಿಫರ್ ಮಾಡ್ತಾರೆ, ಹಾಗೆಯೇ ಇಷ್ಟಪಡ್ತಾರೆ ಕೂಡ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.